ಜನರ ಆರೋಗ್ಯದ ಮೇಲೆ ದತ್ತೂರಿ ಹಣ್ಣಿನ ದುಷ್ಪರಿಣಾಮ ಏನು? ಇವತ್ತು ಬೆಳಗ್ಗೆಯಿಂದ ಇದು ಒಂದು ಹಣ್ಣಿನ ಬಗ್ಗೆ ಚರ್ಚೆಯಾಗ್ತಾ ಇದೆ. ದತ್ತೂರಿ ಹಣ್ಣಿನ ಮಾರಾಟದ ಕಾರಣಕ್ಕಾಗಿ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಗಳ ಲೈಸೆನ್ಸ್ಗೆ ತಾತ್ಕಾಲಿಕ ಬ್ರೇಕ್ ಹಾಕುವಂತಹ ಕೆಲಸವನ್ನ ರಾಜ್ಯ ಆಹಾರ ಸುರಕ್ಷತಾ ಇಲಾಖೆ ಮಾಡುವಂತಹ ಕೆಲಸ ಮಾಡಿತು. ಹಲವು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಹಣ್ಣನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಇ-ಕಾಮರ್ಸ್ ಸೈಟ್ಗಳಲ್ಲಿ ದತ್ತೂರಿ ಮಾರಾಟಕ್ಕೆ ಸದ್ಯ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಿದೆ. ಈ ಬಗ್ಗೆ ತನಿಖೆ ಮಾಡಿ ಕಂಪನಿಗಳ ವರದಿಯನ್ನ ಕೇಳುವಂತಹ ಕೆಲಸವನ್ನ ಇಲಾಖೆ ಮಾಡಿದೆ. ಮಾಹಿತಿಯನ್ನ ಕೊಡೋಕೆ ಅಮೆಜಾನ್, ಸ್ವಿಗ್ಗಿ ನಿರಾಕರಿಸಿವೆ. ತೃಪ್ತಿದಾಯಕ ಉತ್ತರ ಸಿಗದ ಬೆನ್ನಲ್ಲೇ ಲೈಸೆನ್ಸ್ ನ ಬಂದ್ ಮಾಡಲಾಗಿದೆ. ಇದೆಲ್ಲದರ ಮಧ್ಯೆ ವೈದ್ಯರು ಏನು ಹೇಳ್ತಾರೆ ಈ ಹಣ್ಣಿನ ಬಗ್ಗೆ? ದತ್ತೂರಿಯನ್ನ ಸೇವಿಸಲೇಬೇಡಿ ಅಂತ ಹೇಳಿ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ. ದತ್ತೂರಿ ತಿಂದ್ರೆ ಸಾಯಬಹುದು ಅಂತಾನು ವೈದ್ಯ ಪ್ರಶಾಂತ್ ಎಚ್ಚರಿಸಿದ್ದಾರೆ. ದತ್ತೂರಿ ಹಣ್ಣು ಈ ವಿಷಕಾರಿ ಹಣ್ಣನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಮಾರಾಟ ಮಾಡಿದ್ದಕ್ಕೆ ಇ-ಕಾಮರ್ಸ್ ಆ್ಯಪ್ಗಳ ಲೈಸೆನ್ಸ್ ಅನ್ನ ರದ್ದು ಮಾಡುವಂತ ಕೆಲಸವನ್ನ ಆಹಾರ ಇಲಾಖೆ ಮಾಡಿದೆ. ಹಾಗಾದ್ರೆ ಏನಿದು ದತ್ತೂರಿ ಹಣ್ಣು? ಇದನ್ನ ಸೇವನೆ ಮಾಡಿದ್ರೆ ಮನುಷ್ಯನ ಆರೋಗ್ಯದಲ್ಲಿ ಯಾಕೆ ಏರುಪೇರಾಗತ್ತೆ ಅಂತ ತಿಳ್ಕೊಳ್ಳುವಂತ ಕೆಲಸ ಮಾಡೋಣ. ನಮ್ಮ ಜೊತೆ ಡಾಕ್ಟರ್ ಪ್ರಶಾಂತ್ ಅವರಿದ್ದಾರೆ. ಸರ್, ಈಗ ದತ್ತೂರಿ ಹಣ್ಣು ಬಹಳ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಈ ದತ್ತೂರಿ ಹಣ್ಣನ್ನ ಸೇವನೆ ಮಾಡಿದ ತಕ್ಷಣ ಮನುಷ್ಯನಲ್ಲಿ ಏನೆಲ್ಲ ರಿಯಾಕ್ಷನ್ ಆಗುತ್ತೆ ಸರ್? ನಮಸ್ಕಾರ. ದತ್ತೂರಿ ಬೀಜ ಅನ್ನುವಂಥದ್ದು ಹಣ್ಣು ಅಂತ ನೀವು ಎಷ್ಟು ಹೇಳ್ತಾ ಇದ್ದೀರಾ, ಅದಕ್ಕಿಂತ ಹೆಚ್ಚಾಗಿ ಇದನ್ನು ನಮ್ಮ ಸನಾತನ ಧರ್ಮದಲ್ಲಿ ಪೂಜೆಗಾಗಿ ಉಪಯೋಗಿಸ್ತಾರೆ ವಿನಃ ಯಾರೂ ಸೇವನೆಗಾಗಿ ಯೂಸ್ ಮಾಡಲ್ಲ. ಒಂದು ಹಣ್ಣು ಥರ ಅಥವಾ ಕಾಯಿ ಥರ ಇರುತ್ತೆ, ಅದರ ಮುಳ್ಳುಗಳಿರುವಂಥದ್ದು. ಇದನ್ನು ಯೂಶ್ವಲಿ ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಬೆಳೆಯೋದ್ರಿಂದ, ಯಾಕೆಂದರೆ ಎಕ್ಕದೆಲೆ ಸುತ್ತಮುತ್ತ ಅಥವಾ ದತ್ತೂರಿ ಸುತ್ತಮುತ್ತ ಇರೋದ್ರಿಂದ ಈ ಮುಳ್ಳಿರುವಂಥ ಈ ಒಂದು ಕಾಯಿ ಅಥವಾ ಹಣ್ಣನ್ನು ಸೇವನೆ ಮಾಡುವಂಥದ್ದು ತುಂಬ ವಿಚಿತ್ರ ಅಂತಲೂ ಹೇಳ್ಬೋದು, ಅಥವಾ ತುಂಬ ಅಪರೂಪ ಅಂತಲೂ ಹೇಳ್ಬೋದು. ಇದನ್ನು ಯಾರು ಸೇವನೆಗೆ ಉಪಯೋಗಿಸಲ್ಲ, ಬರೀ ಪೂಜೆಗೆ ಮಾತ್ರ ಉಪಯೋಗಿಸ್ತಾರೆ. ಇದರಲ್ಲಿ 2-3 ಬೀಜಗಳು ಒಳಗಡೆ ಇರುತ್ತೆ. ಅದನ್ನು ತೆಗೆದಾಗ ಮುಳ್ಳುಗಳಿರೋದ್ರಿಂದ ಯಾರೂ ಅದನ್ನು ತೆಗೆಯೋಕ್ಕೆ ಹೋಗೋದಿಲ್ಲ, ಪೂಜೆಗೆ ಮಾತ್ರ ಉಪಯೋಗಿಸ್ತಾರೆ. ಅದನ್ನು ಸೇವನೆ ಮಾಡಿದಾಗ ಮನುಷ್ಯನಿಗೆ ಅತಿಯಾದಂಥ ಬಾಯಾರಿಕೆ ಶುರುವಾಗುತ್ತೆ. ಆಮೇಲೆ ತುಂಬ ಕಚ್ಚು ವಿಷ ಇರುತ್ತೆ. ಇದೊಂದರೆ ತುಂಬ ಕಹಿ ಇರೋದ್ರಿಂದ ಯಾರೂ ಸೇವನೆ ಮಾಡಲ್ಲ. ಸೇವನೆ ಮಾಡಿದ ನಂತರ ತುಂಬ ಬಾಯಾರಿಕೆ ಆಗುವಂಥದ್ದು, ಮನಸ್ಥಿತಿನಲ್ಲಿ ಗೊಂದಲವಾಗುವಂಥದ್ದು, ಮನಸ್ಥಿತಿ ವ್ಯತ್ಯಾಸ ಆಗುತ್ತೆ. ಮನುಷ್ಯನಿಗೆ ಯಾವುದೋ ಒಂಥರ ವಿಚಿತ್ರವಾಗಿ ವರ್ತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಿಂದಾಗಿ ಈ ಒಂದು ಇದು ಮಾಡೋದ್ರಿಂದ ಮನುಷ್ಯನಿಗೆ ಡಿಹೈಡ್ರೇಷನ್ ಅಥವಾ ನೀರಿನ ಕೊರತೆ ಸ್ಟಾರ್ಟ್ ಆಗೋದ್ರಿಂದ ಮನುಷ್ಯನಿಗೆ ಅತಿ ಅವಶ್ಯಕವಾಗಿ ಆಸ್ಪತ್ರೆಗೆ ಸೇರಿಸಬೇಕಾದ ಅವಶ್ಯಕತೆ ಆಗುತ್ತೆ. ಒಂದು ಹಣ್ಣು ಕೂಡ ಸಾಕು ಮನುಷ್ಯನಿಗೆ ಅದು ವಿಷಕಾರಿ ಆಗೋಕ್ಕೆ ಸಾಧ್ಯವಾಗುತ್ತೆ. ದೊಡ್ಡದಾದ್ರಂತೆ ಒಂದಾದರೆ ಬೇಕಾಷ್ಟು ಸಾಕು, ಮನುಷ್ಯ ಪ್ರಾಣ ಕಳ್ಕೊಳ್ಳೋ ಸಾಧ್ಯತೆಯೂ ಇರುತ್ತೆ. ಇದರಲ್ಲಿ ಏನಾಗುತ್ತೆ, ಇಂಥ ಒಂದು ವ್ಯಕ್ತಿ ಸೇವನೆ ಮಾಡಿದ ಪಕ್ಷದಲ್ಲಿ ತುರ್ತಾಗಿ ತನ್ನ ಯಾವುದು ಹತ್ತಿರ ಇದೆ ಅಲ್ಲಿ ಆಸ್ಪತ್ರೆಗೆ ಹೋಗ್ಬಿಟ್ಟು ವೈದ್ಯರನ್ನ ಭೇಟಿ ಮಾಡಬೇಕಾಗತ್ತೆ. ಇಂಥ ವ್ಯಕ್ತಿಗಳಿಗೆ ಸ್ಟಮಕ್ ವಾಶ್ ಅಥವಾ ಹೊಟ್ಟೆಯನ್ನು ಪೂರ್ತಿ ತೊಳೆದ್ಬಿಟ್ಟು ಅದನ್ನು ಇದು ಮಾಡಬೇಕಾಗತ್ತೆ. ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಅಂತ ಒಂದು ಪದಾರ್ಥ ಇರುತ್ತೆ. ಅದನ್ನು ತೊಳೆದ ನಂತರ ಅದನ್ನು ಹೊಟ್ಟೆಯಲ್ಲಿ ಬಿಡ್ತೀವಿ. ಯಾಕೆಂದರೆ ಈ ಪದಾರ್ಥ ಒಳಗಡೆ ಹೋದ ನಂತರವೂ ಕೂಡ ಅದರ ಎಫೆಕ್ಟ್ ಇದ್ದೇ ಇರುತ್ತೆ, ಅದರ ಪರಿಣಾಮ ಕೊಡ್ತಾನೇ ಇರುತ್ತೆ. ಅದನ್ನು ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಕೊಟ್ಟರೆ ಇದು ಅದನ್ನು ಹೀಳ್ಕೊಳ್ಳುತ್ತೆ. ನಂತರ ಏನಾಗುತ್ತೆ, ಈ ವ್ಯಕ್ತಿಗಳಿಗೆ ದೇಹದ ತಾಪಮಾನ ಅಂದರೆ ಟೆಂಪ್ರೇಚರ್ ತುಂಬ ಹೆಚ್ಚಾಗಿ ಶುರುವಾಗುತ್ತೆ, ಜ್ವರ ಬರುತ್ತೆ, ಡಿಹೈಡ್ರೇಷನ್ ಆಗುತ್ತೆ, ತುಂಬಾಗಿ ವಾಮಿಟ್ ಆಗುವಂಥದ್ದು, ಬಿಹೇವಿಯರಲ್ ಅಬ್ನಾರ್ಮಲಿಟೀಸ್ ಅಥವಾ ಮಾನಸಿಕ ಗೊಂದಲಗಳು ಶುರುವಾಗೋದ್ರಿಂದ ಡೆಲೀರಿಯಂ ಅಂತ ಕರಿತೀವಿ. ಈ ಹಣ್ಣು ಇರೋವಂಥದ್ದೇ ಇದು ಹಿಂದಿನ ಕಾಲದಲ್ಲಿ ಹೇಳಿರೋವಂಥದ್ದು. ಈ ಯೋಗಿಗಳು, ಸಾಧುಗಳೆಲ್ಲ ಇದನ್ನು ಒಂದು ರೀತಿಯಾದಂಥ ಮೈಕಾಬರಕ್ಕೆ ಅಥವಾ ಇದೇ ರೀತಿಯಾದಂಥ ಏನೋ ಮಾನಸಿಕ ವ್ಯತ್ಯಾಸ ಆಗೋದು, ಅವ್ರಿಗದು ಭಗವಂತನ ಸಾಕ್ಷಾತ್ಕಾರ ಅನ್ನೋ ರೀತಿಯಾದಂಥ ಭ್ರಮೆ ಇದ್ದು ಇದನ್ನು ಸೇವಿಸಿ ಬೇಕಷ್ಟನ್ನು ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಇಂಥ ವ್ಯಕ್ತಿಗಳಿಗೆ ICUನಲ್ಲಿ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. IV ಫ್ಲೂಯಿಡ್ಸ್ ಅಥವಾ ಡ್ರಿಪ್ ಹಾಕಿ ಅವರಿಗೆ ಫ್ಲೂಯಿಡ್ಸನ್ನು ಕೊಟ್ಟು ಹೊಟ್ಟೆಯನ್ನು ಪೂರ್ತಿ ವಾಶ್ ಮಾಡಿ ಅದಕ್ಕೆ ಕೊಟ್ಟಂಥ ಇದು ಮಾಡಿ, ಇದಕ್ಕೆ ನಿರ್ದಿಷ್ಟವಾದಂಥ ಒಂದು ಆ್ಯಂಟಿಡೋಟ್ ಇರುತ್ತೆ. ಇದಕ್ಕೆ ಫೈಸೋಸ್ಟಿಗ್ಮಿನ್ ಅಂತ ಕರಿತೀವಿ. ಇದನ್ನು ICUನಲ್ಲಿ ಮಾತ್ರ ಕೊಡಬೇಕಾಗತ್ತೆ. ಯಾಕೆಂದರೆ ಈ ಔಷಧಿ ಕೊಡುವಂಥ ಟೈಮಲ್ಲಿ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.